ನೋಡಿ, ಇತ್ತೀಚೆಗೆ ವಂಚನೆಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಈಗ MS ಧೋನಿ ಮ್ಯಾನೇಜರ್ಗೆ ಲಕ್ಷ ವಂಚನೆ ಮಾಡಿರುವಂತಹ ಪ್ರಕರಣ ಬಹಿರಂಗವಾಗಿದೆ. ತಿರುಪತಿಯಲ್ಲಿ ಸ್ಪೆಷಲ್ ದರ್ಶನ ಮಾಡಿಸೋದಾಗಿ ಹಣವನ್ನು ಪಡೆದು ವಂಚನೆ. ಧೋನಿ ಮ್ಯಾನೇಜರ್ ಸ್ವಾಮಿನಾಥನ್ಗೆ 6.5 ಲಕ್ಷ ಹಣವನ್ನು ದೋಖಾ ಮಾಡಲಾಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ PA ನಾನು ಅಂತ ಹೇಳಿಕೊಂಡು ವ್ಯಕ್ತಿಯೊಬ್ಬರು ಕ್ಯಾಪ್ಟನ್ ಕೂಲ್ ಮಹೇಂದ್ರ ಸಿಂಗ್ ಧೋನಿ ಅವರ ಮ್ಯಾನೇಜರ್ಗೇನೆ ಮೋಸ ಮಾಡಿರುವಂತಹ ವಿಚಾರ ಬಹಿರಂಗ ಆಗಿರುವಂತಹದ್ದು. MS ಧೋನಿ ಮ್ಯಾನೇಜರ್ಗೆ 6.5 ಲಕ್ಷ ರೂಪಾಯಿ ಹಣವನ್ನು ವಂಚನೆ ಮಾಡಲಾಗಿದೆ. ತಿರುಪತಿ ತಿಮ್ಮಪ್ಪನಿಗೆ ಒಂದು ಸ್ಪೆಷಲ್ ದರ್ಶನವನ್ನು ನಿಮಗೆ ಮಾಡಿಸ್ತೀವಿ, VIP ಟ್ರೀಟ್ಮೆಂಟನ್ನು ಕೊಡಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿರುವಂಥದ್ದು. ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹದ್ದು. ಈ ಆಧುನಿಕ ಜಗತ್ತಿನಲ್ಲಿ ಡಿಜಿಟಲ್ ಆಗಿ ಎಷ್ಟು ಮುಂದುವರಿತಾ ಇದ್ದೀವೋ ನಾವು, ಅದರಲ್ಲಿ ಟೆಕ್ನಾಲಜಿಯನ್ನು ಬಳಸಿಕೊಂಡು ಈ ರೀತಿಯ ವಂಚನೆಯನ್ನು ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ವರ್ಚುವಲ್ ಮೂಲಕವೇ ಈ ರೀತಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ, ಅವರ ಸಂಬಂಧಪಟ್ಟವರಿಗೆ ಗಾಳವನ್ನು ಹಾಕಲಾಗುತ್ತೆ. ಈ ರೀತಿಯ ಒಂದಿಷ್ಟು ಆಮಿಷಗಳನ್ನು ಅವರಿಗೆ ಒಡ್ಡಿ ಅವರಿಂದ ಹಣವನ್ನು ಪೀಕುವಂತಹ ಕೆಲಸ ಆಗುತ್ತೆ. ಈಗ ಅದಕ್ಕೆ MS ಧೋನಿ ಅವರ ಮ್ಯಾನೇಜರ್ ಕೂಡ ಬಲಿಯಾಗಿರುವಂತಹದ್ದು. 7.5 ಲಕ್ಷ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ.